ತಂಗಾಳಿಯ ಹಾಡಿದು. ಇಷ್ಟು ವರ್ಷಗಳ ಕಾಲ ಅಂದರೆ ಈಗ ಮಠ ಮಂಜುನಾಥಲ್ಲಿ ನನ್ನ ಐದನೇ ಚಿತ್ರ ಆಗುತ್ತಿದ್ದು, ಮಧ್ಯ 4ನೇ ಚಿತ್ರನ ಕೆಲವು ವ್ಯಕ್ತಿಗಳು ನಿಲ್ಲಿಸಿದ್ರು ಅರ್ಧಕ್ಕೆ. ಅದೇನು ಇತ್ತು ಆಮೇಲೆ ಮಾತಾಡೋಣ. ಈ ಚಿತ್ರದಲ್ಲಿ ಕನ್ನಡದ ಒಂದು ಹಾಡು ಇರಲೇಬೇಕು ಅಂತ. ಯಾಕೆ ಅಂದರೆ ತುಂಬ ಸ್ಪಷ್ಟವಾದ ಕಾರಣ ಇದೆ. ಕನ್ನಡದ ಹಾಡುಗಳು ಯಾವುದೂ ನಾನು ಬರೆದಿರಲಿಲ್ಲ. ಇದನ್ನು ಈ ಹಂತದಲ್ಲಿ ತರಲೇಬೇಕು ಅಂತ ಹೇಳಿ, ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನಾನು ಅದನ್ನು ಹೇಳೋಕ್ಕಾಗಲ್ಲ ಯಾವ ಕಾರಣಕ್ಕೆ ಹಾಡನ್ನ ಇಟ್ಟು ಅಂತ. ಬಟ್ ಹಾಡು ಚೆನ್ನಾಗಿದೆ ಅಂತ ನಮಗೆ ಎಕ್ಸ್ಟ್ರಾಡಿನರಿ ಅಂಥೇಳಿ ಕನ್ನಡದ ಪ್ರೇಮನ ಭಟ್ಟಂಗಿ ಸಂಗಲ್ಲ. ಕನ್ನಡನ ಹೊಗಳ್ಬಿಟ್ರೆ ನಮಗೇನೋ ಸಿಗುತ್ತೆ ಅಲ್ಲ, ಕನ್ನಡದಿಂದ ಊಟ ಮಾಡ್ತಿರೋದು ನಾನು. ಕನ್ನಡನ ತುಂಬ ಶ್ರದ್ಧೆಯಿಂದ ಕಲ್ತಿರುವಂಥದ್ದು. ಗೊತ್ತಿರೋ ಕನ್ನಡವನ್ನು ಬಳಸ್ಕೊಂಡು ಬರೆದಿರುವಂಥ ಹಾಡು. ನಿಮಗೆಲ್ಲ ಇಷ್ಟ ಆಗಿರೋದಕ್ಕೆ ಖುಷಿ ಪಡ್ತೀನಿ. ಮೊದಲು ಅಂದರೆ ಈಗ ನಿಮಗೆ ಎಲ್ಲರಿಗೂ ಫಸ್ಟ್ ಕ್ಯಾಚ್ ಆಗ್ತಾ ಇರೋದು ಏನಿದು ಬಿಗ್ ಬಾಸ್ ಶ್ರುತಿ ಅಂತಾರೆ, ಮೀಟು ಶ್ರುತಿ ಅಂತಾರೆ, ಏನಿದು ಕತೆ ಅಂತ? ಅಲ್ಲಲ್ಲ, ಒಂದು ನಿಮಿಷ. ಬಿಗ್ ಬಾಸ್ ಶ್ರುತಿ, ಮೀಟು ಶ್ರುತಿ ಹೇಳ್ತೀನಿ. ಬಿಗ್ ಬಾಸ್ ಶ್ರುತಿ ಒಂದು ಶರಣ್ ಅವರ ಸೋದರಿ. ನನಗೆ ತುಂಬ ಆತ್ಮೀಯರು ಮತ್ತು ಒಳ್ಳೆಯ ಕಲಾವಿದರು. ಅವ್ರನ್ನ ಬಿಗ್ ಬಾಸ್ ಶ್ರುತಿಯಾಗಿ ಇಟ್ಕೊಳ್ಳೋಣ. ಯಾಕೆಂದರೆ ಸಂಗೀತದಲ್ಲಿ ಶ್ರುತಿ ಇದು ಕತ್ತೆ. ಜಗ್ಗೇಶ್ ಅವರು ಪಾತ್ರ ರಂಗನಾಯಕದಲ್ಲಿ ಕತ್ತೆ ಮೇಯಿಸೋನು. ಕತ್ತೆ ಮೇಯಿಸೋ ವರ್ಗದಲ್ಲಿ ಅವ್ರದ್ದು ಅದು ಮಧ್ಯದಲ್ಲಿ ಇವ್ರು ಹಾಡ್ತಿದ್ದಾಗ ಆ ಖುಷಿಗೆ ಅದು ಹಾಡುತ್ತೆ, ಕತ್ತೆನೂ ಹಾಡುತ್ತೆ. ಆ ಶ್ರುತಿ ಬಿಟ್ಟು ಹಾಡ್ತಿರುತ್ತೆ ಅಂತ ಶ್ರುತಿ ಅಂತ ಸಂಗೀತದ ಪ್ರಕಾರ ಶ್ರುತಿ ಅದು. ಮತ್ತು ಹರಿಹರನ್ ಶ್ರುತಿ, ಈ ಶ್ರುತಿ ಹರಿಹರನ್ ಬಗ್ಗೆ ಹೇಳಲೇಬೇಕು ನಾನು. ಆಕೆ ಮೂಲ ಕನ್ನಡ ಅಲ್ಲ, ಎಲ್ಲಿಂದಲೂ ಒಂದು ಕನ್ನಡ ಚಿತ್ರರಂಗದಲ್ಲಿ ರಾಡಿ ಎಪ್ಸಿ ಅದ್ರ ಗಲಾಟೆಯೆಲ್ಲ ನಾನು ನಿಂತ್ಕೊಂಡೆ. ಕೊನೆಯಲ್ಲಿ ಎಷ್ಟು ವರ್ಷ ಮಾಡ್ತಿರೋದನ್ನು ಬಿಟ್ಟಾಕ್ರಿ, ಅದು ಬೇರೆ ಯಾವ ಕಾರಣಕ್ಕೆ ಆ ಹುಡುಗಿ ಬಂದು ಮಾಡಿದ್ದಾಳೆ ಅನ್ನೋದು ಎಲ್ಲ ಸಮಸ್ತ ಇದು ನನಗೆ ಗೊತ್ತು, ಸೀಕ್ರೆಟ್ಸು. ಹಾಗಾಗಿ ನಂಗೆ ಕೋಪ ಇತ್ತು, ಅದನ್ನು ತೀರ್ಸ್ಕೊಳ್ಕೊ ಒಂದು ಅವಕಾಶ ಬೇಕಿತ್ತು. ನನ್ನ ಮಾಧ್ಯಮ ಸಿನಿಮಾ, ಅಲ್ಲಿ ನಾನು ಹೇಳಲೇಬೇಕಿತ್ತು. ಆಕೆಯ ಧೋರಣೆಗೆ ಒಂದು ಧಿಕ್ಕಾರವನ್ನು ಕೂಗಬೇಕಿತ್ತು. ಹಾಗಾಗಿ ಮೀಟು ಶ್ರುತಿ ಅಂಥೇಳಿ, ಶ್ರುತಿ ಇಬ್ಬರಿದ್ದರು, ಶ್ರುತಿ ಮತ್ತು ಬಿಗ್ ಬಾಸ್ ಶ್ರುತಿ ಮತ್ತು ಮೀಟು ಶ್ರುತಿ ಅಂಥೇಳಿ ಬೇಕು ಅಂತಲೇ ತಂದಿರೋದಣ್ಣ. ಮೀಟು ಶ್ರುತಿ ನಿಮ್ಮ ರಂಗನಾಯಕನಿಗೆ ಘಾಟ್ ಆಗಲ್ವದ? ಇಲ್ಲ ತಂದಯ್ಯ ಅಣ್ಣ.